ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC ಬ್ಯಾಂಕ್ ಸೆಲ್ಸ್ 9,814 crore ವರ್ತ್ ಆಫ್ ಶೇರ್ಸ್. ನಿನ್ನೆ HDB ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸು ಲಿಸ್ಟ್ ಆಗಿದ್ದರಿಂದ HDFC ಬ್ಯಾಂಕಿಗೆ 9,814 crore ಸಿಕ್ಕಿದೆ ಹಾಗೂ 13.51 crores ಶೇರ್ಸು ಅವರು HDB ಫೈನಾನ್ಷಿಯಲ್ ಸರ್ವಿಸಸ್ ಸೇಲ್ ಮಾಡಿದ್ದಾರೆ. ಈ ಶೇರ್ ಸೇಲ್ ಆದಮೇಲೆ ಅವ್ರ ಹತ್ರ 74.19% ಸ್ಟೇಕ್ ಇದೆ. ಇವತ್ತು HDB ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸು 3% ಮೇಲೋಯಿತು ಹಾಗೂ ಮಾರ್ಕೆಟ್ ಕ್ಯಾಪು ಆಲ್ಮೋಸ್ಟ್ 72,000 crores ಇದೆ. ಅವರ IPO ತುಂಬ ಸಕ್ಸಸ್ಫುಲ್ ಆಗಿ ರನ್ ಆಯಿತು. 12,500 crores ಅವ್ರು ಕಲೆಕ್ಟ್ ಮಾಡಿದ್ರು ಅದರಲ್ಲಿ. ನ್ಯೂಸ್ ನಂಬರ್ 2, ಮಾರ್ಕೆಟ್ಸ್ ಕನ್ಸಾಲಿಡೇಟ್ ದಿಸ್ ವೀಕ್. 9 ಮಂತ್ ಹೈಗೆ ಲಾಸ್ಟ್ ವೀಕು ಫ್ರೈಡೇ ಕ್ಲೋಸ್ ಆಗಿದ್ಮೇಲೆ 25,638ಗೆ ನಿಫ್ಟಿ ಈ ವಾರ ಕನ್ಸಾಲಿಡೇಷನ್ ಮೋಡಲ್ ಇದೆ. ಒಂದು ಸ್ವಲ್ಪ ವೀಕ್ ಆಗೇ ಇದೆ. ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ ಇಂಡಸ್ಟ್ರೀಸು ಆ್ಯಕ್ಚುಲಿ ಸ್ವಲ್ಪ ಮಾರ್ಜಿನಲ್ಲಿ ಡೌನ್ ಇದೆ ಈ ವಾರ. ಮಾರ್ಕೆಟ್ಸು ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 3% ಬಿಲೋ ದಿ ಲೈಫ್ ಟೈಮ್ ಹೈ. ಡೆಲ್ಲಿ ಹೈಕೋರ್ಟ್ ಅವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಪತಂಜಲಿ ಆಯುರ್ವೇದ ಮೇಲೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರ ಕೆಲವು ಆ್ಯಡ್ಸಲ್ಲಿ ಚ್ಯವನ್ಪ್ರಾಶ್ ಪ್ರಾಡಕ್ಟು ಅವ್ರದ್ದು ಮಾಡ್ತಾ ಒರಿಜಿನಲ್ಲು, ಬೇರೆ ಕಂಪ್ನೀಸ್ ಯಾರು ಚ್ಯವನ್ಪ್ರಾಶ್ ಮಾಡ್ತಾ ಇದ್ದಾರೆ ಅಷ್ಟು ಒಳ್ಳೆ ಪ್ರಾಡಕ್ಟ್ಸ್ ಮಾಡ್ತಾ ಇಲ್ಲ ಅಂತ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಿದ್ರು. ಇದಕ್ಕೋಸ್ಕರನೇ ಡಾಬರ್ ಕಂಪ್ನಿ ಒಂದು ಕೇಸ್ ಹಾಕಿದ್ರು ಅವ್ರ ಮೇಲೆ, ಪತಂಜಲಿ ಆಯುರ್ವೇದ ಮೇಲೆ. ಹಾಗೂ ಅದು ಈಗ ಡೆಲ್ಲಿ ಹೈಕೋರ್ಟ್ ಅವರು ಈ ಥರ ಮಿಸ್ಟೇಕ್ ಮಾಡಿದ್ದಾರೆ ಪತಂಜಲಿ ಆಯುರ್ವೇದ ಅಂತ ಈ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆ ಥರ ಅಡ್ವರ್ಟೈಸ್ಮೆಂಟನ್ನು ನೀವು ಪರ್ಟಿಕ್ಯುಲರ್ ಚಾನೆಲಲ್ಲಿರಲಿ ಅಥವಾ ನ್ಯೂಸ್ ಪೇಪರಲ್ಲಿ ಅದನ್ನು ರನ್ ಮಾಡಬೇಡಿ ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇ ಕಾಮರ್ಸ್ ಕಂಪ್ನಿ ಮೀಶೋ ಅಂತ ತುಂಬ ಫೇಮಸ್ಸು. ಈ ಕಂಪ್ನಿ ಸೆಬಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ IPOಗೋಸ್ಕರ ಹಾಗೂ ಅಪ್ರಾಕ್ಸಿಮೇಟ್ಲಿ 4,250 crores ಈ IPOಲ್ಲಿ ಕಲೆಕ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಇನ್ವೆಸ್ಟರ್ಸು ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ. ಇಂಡಿಯಾ ಮತ್ತು US ಮಧ್ಯದಲ್ಲಿ ಏನು ಟ್ರೇಡ್ ನೆಗೋಷಿಯೇಷನ್ಸ್ ನಡೀತಾ ಇತ್ತು ಅದು ಆಲ್ಮೋಸ್ಟ್ ಫೈನಲೈಸ್ ಆಗ್ತಾ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಮೋಸ್ಟ್ ಪ್ರಾಬ್ಲಿ ಒಂದು ಡೀಲನ್ನು ಸೈನ್ ಮಾಡ್ಬೋದು ಮೇ ಬಿ ಬೈ ನೆಕ್ಸ್ಟ್ ವೀಕ್ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 48 ಪಾಯಿಂಟ್ ಡೌನು 25,405 ಕ್ಲೋಸ್ ಆಯಿತು. ಸೆನ್ಸೆಕ್ಸು 170 ಪಾಯಿಂಟ್ಸ್ ಡೌನು 83,239 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಪೋಲೋ ಹಾಸ್ಪಿಟಲ್ಸ್ 1.67% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.61% ಅಪ್ಪು, ಹೀರೋ ಮೋಟೋಕಾರ್ಪ್ 1.58% ಅಪ್ಪು. ಟಾಪ್ ಲೂಸರ್ಸು SBI ಲೈಫ್ ಇನ್ಶೂರೆನ್ಸ್ 2.51% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 1.96% ಡೌನು, ಬಜಾಜ್ ಫೈನಾನ್ಸ್ 1.39% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಾಷ್ 6.04% ಅಪ್ಪು, ಹ್ಯಾವೆಲ್ಸ್ 1.43% ಅಪ್ಪು, ಪಿಡಿಲೈಟ್ ಇಂಡಸ್ಟ್ರೀಸ್ 1.23% ಅಪ್ಪು. ಟಾಪ್ ಲೂಸರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 3.19% ಡೌನು, PNB 3.18% ಡೌನು, ICICI ಪ್ರುಡೆನ್ಷಿಯಲ್ಲು 2.87% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,317 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,320, ಸೊ 50% ಅಪ್ಪು 50% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,562 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,037 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸು 9,933 per ಗ್ರಾಮು, ಸಿಲ್ವರ್ $111 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 85.31, €1 100.57 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಅಪೋಲೋ ಹಾಸ್ಪಿಟಲ್ಸ್ 52-week high 7,600, ಕ್ಲೋಸಿಂಗ್ ಪ್ರೈಸ್ 7,565. ಡಿವಿಸ್ ಲ್ಯಾಬ್ಸ್ 6,940, 52-week high, ಕ್ಲೋಸಿಂಗು 6,876. ಅಲ್ಟ್ರಾಟೆಕ್ ಸಿಮೆಂಟ್ 12,575, 52-week high, ಕ್ಲೋಸಿಂಗು 12,398. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಓಲಾ ಎಲೆಕ್ಟ್ರಿಕ್ 52-week low 40.4, ಕ್ಲೋಸಿಂಗು 40.61. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.63% ಡೌನು, ಜಪಾನ್ 0.06% ಅಪ್ಪು, ಜರ್ಮನಿ 0.02% ಅಪ್ಪು, ಫ್ರಾನ್ಸ್ 0.23% ಡೌನು, UK 0.37% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.94% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.